ನೆಲಮಂಗಲ ಪಟ್ಟಣದ ಕುವೆಂಪು ಪತ್ತಿನ ಸಹಕಾರ ಸಂಘದ ಕಚೇರಿಯನ್ನು ನಿರ್ಮಿಸಲು ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಯಿತು. ಸುಮಾರು ವರ್ಷಗಳಿಂದ ಕುವೆಂಪು ಪತ್ತಿನ ಸಹಕಾರ ಸಂಘ ಬಾಡಿಗೆಯಲ್ಲಿದ್ದು ಕಚೇರಿ ನಿರ್ವಹಿಸಲಾಗಿತ್ತು. ಆದರೆ ಇದೀಗ ಅದಕ್ಕೆ ತೆರೆ ಬಿದ್ದಿದೆ. ಹೌದು, ನೆಲಮಂಗಲ ಪಟ್ಟಣದ ಕಾಲೋನಿ ಬಸ್ ಸ್ಟಾಪ್ ಕೆಳಭಾಗದಲ್ಲಿ ಬರುವ ಕಾಲಭೈರೇಶ್ವರ ದೇವಸ್ಥಾನದ ಪಕ್ಕ ಈ ಹಿಂದೆ ನಿವೇಶನವನ್ನು ಖರೀದಿ ಮಾಡಲಾಗಿತ್ತು. ಅದರ ಪ್ರಯುಕ್ತ ಇಂದು ಗುದ್ದಲಿ ಪೂಜೆ ನಡೆಸಲಾಯಿತು. ಈ ದಿನ ಕುವೆಂಪು ಪತ್ತಿನ ಸಹಕಾರ ಸಂಘದ ಏನು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಈ ತಾಲೂಕಿನ ಪ್ರಖ್ಯಾತ ವಕೀಲರು, ಸಮಾಜ ಸೇವಕರು, ಮಾನ್ಯ ಕೇಶವಮೂರ್ತಿ ಸರ್ ಅವರು, ಅದರ ಜೊತೆಯಲ್ಲಿ ತಾಲೂಕಿನ ನಮ್ಮ ಎಲ್ಲರ ಸಹೋದರ ಹೇಮಂತಣ್ಣನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾಗರಾಜಣ್ಣನವರು, ನಮ್ಮ ಶಿವರಾಮಣ್ಣನವರು, ನಮ್ಮೆಲ್ಲ ನಿರ್ದೇಶಕರು, ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮೊನ್ನೆ ಸಂತೋಷರವರು ಭಾಳ ಧಾರಾಳತನದಿಂದ ಆದ ವ್ಯಾಪಾರದಲ್ಲಿ ನಮ್ಮ ಸಮುದಾಯಕ್ಕೆ 4,100 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಿ ಮಾನ್ಯ ಯಜಮಾನರವರ ಕೇಶವಮೂರ್ತಿಯವರ ಮಾತಿಗೆ ಗೌರವವನ್ನು ಕೊಟ್ಟು ಸಮುದಾಯಕ್ಕೆ ಒಂದು ದಾನದ ರೂಪದಲ್ಲಿ ಕೊಟ್ಟವ್ರೆ ಅಂತಲೇ ಭಾವಿಸ್ಬೋದು. ಈ ದಿನ 4,100 ರೂಪಾಯಿಗೆ ವ್ಯಾಪಾರದ ಮುಗಿದಿದ್ದು ಅಡ್ವಾನ್ಸನ್ನು ಕೂಡ ಕೇಶವಮೂರ್ತಿ ಅಣ್ಣನವರು, ಹೇಮಂತಣ್ಣನವರು, ನಾಗರಾಜರವರು ಕೂಡ 1 ಲಕ್ಷ ಈ ಕಟ್ಟಡಕ್ಕೆ ಕೊಡ್ತಾರೆ ಅಂತ, ನಿವೇಶನ ಕೊಳ್ಳಲು ಕೊಡ್ತಾರೆ ಅಂತ ಅನೌನ್ಸ್ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಈ ದಿನ ಭಾಳ ಸುದಿನ, ಇದು ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಒಂದು ದಿವಸ ಆಗಿರೋದ್ರಿಂದ ಎಲ್ಲ ಸಮುದಾಯದ ಸದಸ್ಯರು ಈ ಒಂದು ಕಟ್ಟಡಕ್ಕೆ ಮತ್ತು ನಿವೇಶನಕ್ಕೆ ಸಹಾಯ ನೀಡಿ ಈ ಬ್ಯಾಂಕನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.